ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮುಖಾಂತರವಾಗಿ ನಮ್ಮನ್ನು ಅದರೊಳಗೆ ಜೋಡಿಸಿಕೊಂಡ್ರೆ ಸ್ವಲ್ಪ ಕ್ರಿಯಾಶೀಲವಾಗಿ ನಾವು ಇರ್ತೀವಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸರ್ವರು ಕೂಡ ಈ ಮನೋಧರ್ಮದಲ್ಲಿ ನಾವು ಹೋದ್ರೆ ನಾವು ಈ ಕಾರ್ಯಕ್ರಮಕ್ಕೆ ಒಂದು ಬೆಲೆ ಕೊಡುತ್ತೆ. ಇವತ್ತಿನ ಒಂದು ಉಪನ್ಯಾಸ ಏನಂದ್ರೆ ಶರಣ ಮಹಾಪ್ರಸಾದಿ ಬಿ ಬಾಜಯ್ಯ ಅಂತಂದೇಳಿ ನಾವು ನಿಜವಾಗ್ಲೂ ಆ ಹೆಸರು ಕೇಳೇ ಇಲ್ಲ. ಎಷ್ಟೋ ಹೆಸರು ಇಲ್ಲದೆ ಹೆಸರಾದಂಥ ವ್ಯಕ್ತಿಗಳು ಬಹಳ ಜನ ಇದ್ದಾರೆ. ಆ ಹೆಸರ ಆದಂಥ ವ್ಯಕ್ತಿಗಳನ್ನ ನಾವೆಲ್ಲ ಮರೆತು ಹೋಗ್ತಾ ಇದ್ದೀವಿ. ಆ ಮರೆತು ಹೋಗ್ತಕ್ಕಂಥ ಶರಣರನ್ನ ಒಂದು ಮುಖ್ಯ ಹಾನಿಗೆ ಅಥವಾ ಅವರನ್ನ ಮೆಲುಕು ಹಾಕುವ ಒಂದು ಮೊಟ್ಟ ಮೊದಲ ಒಂದು ವೇದಿಕೆ ಅಂತಂದ್ರೆ ಅದು ನಮ್ಮ ಶರಣ ಚಿಂತನೆ ಮಾಲೆ ಕಾರ್ಯಕ್ರಮ ಅಂತ ಹೇಳಿ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಇಂಥ ಕಾರ್ಯಕ್ರಮಗಳು ಪ್ರತಿ 15 ದಿವಸಕ್ಕೊಮ್ಮೆ ಸೆಕೆಂಡ್ ಸ್ಯಾಟರ್ಡೆ ಮತ್ತು 4ನೇ ಶನಿವಾರ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ತಾವು ಬರೋದ್ರ ಜೊತೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಆಲ್ಮೋಸ್ಟ್ ನಿಮ್ಮ ಸ್ನೇಹಿತರಿಗೆ ಹೇಳಿ ಒಂದು ತಾಸು ಅಲ್ಲಿ ಹೋಗಿ ಬರೋಣ, ಕಾರ್ಯಕ್ರಮ ಭಾಗವಹಿಸೋಣ. ಮತ್ತು ಯಾರಾದರೂ ಉಪನ್ಯಾಸ ಮಾಡೋರಿದ್ರೆ, ಯಾರಾದರೂ ಮಾತನಾಡೋರಿದ್ರೆ ಅವ್ರಿಗೆ ನೀವು ಗುರುತು ಮಾಡಿಕೊಟ್ರೆ ಮುಂದಿನ ಕಾರ್ಯಕ್ರಮ ಅವರನ್ನು ನಾವು ಈ ಕಾರ್ಯಕ್ರಮದೊಳಗೆ ತೊಡಗಿಸೋಕೆ ಅವಕಾಶ ಇರುತ್ತೆ. ಅವ್ರಿಗೊಂದು ವೇದಿಕೆ ಇಲ್ಲಿ ಸಿಕ್ಕಾಗುತ್ತೆ ಮುಖಾಂತರ ಹೇಳ್ತಾ ಇಂಥ ಕಾರ್ಯಕ್ರಮಗಳು ಮೇಲಿನ ಮೇಲೆ ನಡಲಿ, ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ನಿಜವಾಗ್ಲೂ ಬಹಳ ವಿಷಯ ಮೇಡಮ್ ಅವರು ಬಹಳ ಆಕ್ಟಿವ್. ಅವರು ಹೇಗೆ ಕ್ರಿಯಾಶೀಲತೆ ಅಂತಂದ್ರೆ ಇವತ್ತು ವೀರಭದ್ರೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಇದೆ. ಆ ಟ್ರಸ್ಟ್ ಕಮಿಟಿಯಲ್ಲಿ ನಿಜವಾಗ್ಲೂ ಬಹಳ ಆಕ್ಟಿವ್ ಆಗಿ ಮೇಡಮ್ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು ಬಹಳ ಓಡಾಡ್ತಿರ್ತಾರೆ. ಕನಿಷ್ಠ ಅಂದ್ರೂ ಒಂದು 60ರಿಂದ 70 ಮಹಿಳೆಯರು ಅಲ್ಲಿ ಭಾಗವಹಿಸ್ತಾರೆ. ಇಂಥ ಕ್ರಿಯಾಶೀಲ ಸಂಘಟನೆಗಳಿಂದಲೇ ಮಾತ್ರ ಸಾಧ್ಯ ಅಂತ ಹೇಳಿ ನನಗೆ ಸಾಧ್ಯ ಆಗುತ್ತೆ. ಅಂಥವ್ರನ್ನ ಗುರುತಿಸಿ ನಮ್ಮ ಅಧ್ಯಕ್ಷರು ಉಪನ್ಯಾಸ ಕೊಟ್ಟಿದ್ರಲ್ಲ, ನಿಜವಾಗ್ಲೂ ಅಧ್ಯಕ್ಷರಿಗೆ ತುಂಬಾ ಧನ್ಯವಾದಗಳಿರುತ್ತೆ. ಮತ್ತಷ್ಟು ನಿಮ್ಮಗಳ ಮುಖಾಂತರ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ನಿಮ್ಮೆಲ್ಲ ವೀರಭದ್ರೇಶ್ವರ ಕಮಿಟಿಯ ಮಹಿಳಾ ಮಣಿಗಳು ಎಲ್ಲರೂ ಇಲ್ಲಿ ಮುಖ್ಯವಾಗಿ ಬರಲಿ ಅಂತ ನಾವು ಕೂಡ ಆಶಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ